ನಮಸ್ಕಾರ. ಇಂದಿನ ಈ ವಿಡಿಯೋದಾಗ RRB ಗ್ರೂಪ್ ಡಿ ಏನು ವೇಕೆನ್ಸಿಗಳು ಔಟ್ ಆಗಿದಾವಲ್ಲ ಅದರ ಸಿಲೆಬಸ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ರೀಸನಿಂಗ್ ಸೆಷನ್ ಅಂದ್ರೆ 30 ಕ್ವಶನ್ಗಳು ನಮಗೆ ನೋಡಕ್ ಸಿಗ್ತಾವು. ಆ ರೀಸನಿಂಗ್ ಸೆಷನ್ ಯಾವ್ಯಾವ ಪಾರ್ಟ್ ಅಂತ ಯಾವ್ಯಾವ ಎಷ್ಟೆಷ್ಟು ಕ್ವಶನ್ ಬರ್ತಾವ ಅನ್ನೋದು ನೋಡೋದಾದ್ರ ಒಂದೇಕ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಒಳಗ 2ರಿಂದ 3 ಕ್ವಶನ್ಗಳು ಫಿಕ್ಸ್ ಬರ್ತಾವು. ಆ ಬಕ ಅನಾಲಜಿ ಅಂದ್ರೆ 2ರಿಂದ 3 ಕ್ವಶನ್. ಆ ನಂತರ ನಂಬರ್ ಅಂಡ್ ಅಲ್ಫಾಬೆಟ್ ಸೀರೀಸ್ ಅಂದ್ರೆ 3ರಿಂದ 4 ಕ್ವಶನ್. ಮತ್ತ ಆರ್ಡರ್ ರ್ಯಾಂಕಿಂಗ್ ಅಲ್ಫಾಬೆಟಿಕ್ ಇದ್ರೊಳಗ 3ರಿಂದ 5 ಕ್ವಶನ್ ಕಾಣಕ್ ಸಿಗ್ತಾವು. ಆವಾಗ ಮ್ಯಾಥಮೆಟಿಕಲ್ ರೀಸನಿಂಗ್ ಒಳಗ 3ರಿಂದ 4 ಕ್ವಶನ್. ಆ ನಂತರ ಪಜಲ್ ಒಳಗ 2ರಿಂದ 3 ಕ್ವಶನ್ ಅಂತ ಫಿಕ್ಸ್ ಇರ್ತಾವು. ಆವಾಗ ಕ್ಲಾಕ್ ಅಂಡ್ ಕ್ಯಾಲೆಂಡರ್ ಒಳಗ 1 ಕ್ವಶನ್ ಸಿಗ್ತೈತಿ. ಆವಾಗ ಸಿರಾಲಿಸಮ್ ಒಳಗ 2ರಿಂದ 3 ಕ್ವಶನ್. ಆವಾಗ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಂದ್ರೆ ಯಾವ ವ್ಯಕ್ತಿಯು ಎಲ್ಲೆಲ್ಲಿ ಕುಂತಾನ ಅನ್ನೋದನ್ನ ಅದ್ರೊಳಗ 2 ಕ್ವಶನ್ ಅನ್ನ ನೋಡೋಕ್ ಸಿಗ್ತಾವು. ಆವಾಗ ಡೈರೆಕ್ಷನ್ ಒಳಗ 2ರಿಂದ 3 ಕ್ವಶನ್ಗಳು ನೋಡಕ್ ಸಿಗ್ತಾವು. ಆನಂತರ ವೆನ್ ಡಯಾಗ್ರಾಮ್ 2 ಕ್ವಶನ್. ಆನಂತರ ಇಕ್ವಾಲಿಟಿ ಒಳಗ 2 ಕ್ವಶನ್. ಈ ರೀತಿಯಾಗಿ ಮತ್ತ ಇನ್ನೊಂದೈತಿ ಏನ ಸ್ಟೇಟ್ಮೆಂಟ್ ಮತ್ತು ಆರ್ಗ್ಯುಮೆಂಟ್ಸ್ ಒಳಗ 2ರಿಂದ 3 ಕ್ವಶನ್ಗಳು ಅಲ್ಲೂ ನೋಡಕ್ ಸಿಗ್ತಾವು. ಯಾವ ತರ ಸ್ಟೇಟ್ಮೆಂಟ್ ಆರ್ಗ್ಯುಮೆಂಟ್ ಏನ್ ನಮ್ ಆಕೈತಿ ಅನ್ನೋದನ್ನ ಹೇಳೋದಿರ್ತೈತಿಲ್ಲ. ಅದ್ರೊಳಗು 2ರಿಂದ 3 ಕ್ವಶನ್ ಅಂತ ಇರತಾವ. ಈ ರೀತಿಯ ಟೋಟಲ್ 30 ಕ್ವಶನ್ ರೀಸನಿಂಗ್ ಸೆಷನ್ ಅಂತ ಬರ್ತಾವ. ಈ RRB ಗ್ರೂಪ್ ಡಿ ಏನಿಲ್ಲ ಇದ್ರ ರೀಸನಿಂಗ್ ಬಹಳ ಇಂಪಾರ್ಟೆಂಟ್ ಆಕೈತಿ. ಯಾಕಂದ್ರ ಹೈಯೆಸ್ಟ್ ನಂಬರ್ ಆಫ್ ಮಾರ್ಕ್ಸ್ ಇಲ್ಲಿಂದ ಸಿಗ್ತಾವ ನಿಮಗ. ಆ ನಂತರ ಜಿಕೆ ಮತ್ತು GS ಒಳಗ ಟೋಟಲ್ 20 ಕ್ವಶನ್ ನೋಡಕ್ ಸಿಗ್ತಾವ. ಅದ್ರೊಳಗ ನೋಡೋದಾದ್ರ ಈಗ ಕರೆಂಟ್ ಅಫೇರ್ಸ್ ಒಳಗ ಮಿನಿಮಮ್ 5ರಿಂದ 6 ಕ್ವಶನ್ ನೋಡಕ್ ಸಿಗ್ತಾವ. ಆ ನಂತರ ಸ್ಟೆಟಿಕ್ಸ್ ಒಳಗ 6ರಿಂದ 7 ಕ್ವಶನ್. ಆ ನಂತರ ಹಿಸ್ಟ್ರಿ ಒಳಗ 4ರಿಂದ 5 ಕ್ವಶನ್. ಆ ನಂತರ ಜಿಯೋಗ್ರಫಿ ಒಳಗ 2ರಿಂದ 3 ಕ್ವಶನ್. ಆ ಬಳಿಕ ಪೊಲಿಟಿಕ್ಸ್ ಒಳಗ 3ರಿಂದ 4 ಕ್ವಶನ್. ಆ ನಂತರ ಎಕನಾಮಿಕ್ ಒಳಗ 2 ಕ್ವಶನ್. ಟೋಟಲ್ ಆಗಿ 20 ಕ್ವಶನ್ ಈ ಏನು ಜಿಕೆ ಮತ್ತು GS ಒಳಗ ನೋಡಕ್ ಸಿಗ್ತಾವ. ಇದು ಇಂಪಾರ್ಟೆಂಟ್ ಸೆಷನ್ ಆಕೈತಿ. ಆ ನಂತರ ನೋಡೋದಾದ್ರ ಗ್ರೂಪ್ ಡಿಗೆ ಸೈನ್ಸ್ ಸಬ್ಜೆಕ್ಟ್ ಬಹಳ ಇಂಪಾರ್ಟೆಂಟ್ ಆಕತಿ. ಯಾಕಂದ್ರೆ 25 ಮಾರ್ಕ್ಸ್ ಗಳ ಸೈನ್ಸ್ ಸಬ್ಜೆಕ್ಟ್ ಮ್ಯಾಗ ಅದಾವ. ಅಥವಾ ನೋಡೋದಾದ್ರ ಬಯೋಲಜಿಗೆ 9ರಿಂದ 10 ಕ್ವಶನ್ ಬಯೋಲಜಿ ಕಾಣಕ್ ಸಿಗ್ತಾವ. ಆ ನಂತರ ಫಿಸಿಕ್ಸ್ ಒಳಗೆ 8ರಿಂದ 9 ಕ್ವಶನ್. ಆವಾಗ ಕೆಮಿಸ್ಟ್ರಿ ಒಳಗ 7ರಿಂದ 8 ಕ್ವಶನ್ ಇದ್ರೊಳಗೆ ನೋಡಕ್ ಸಿಗ್ತಾವ. ಅಂದ್ರೆ ಟೋಟಲ್ ನಂಬರ್ ಆಫ್ ಕ್ವಶನ್ 25 ಇರ್ತಾವ. ಇದು ಬಹಳ ಇಂಪಾರ್ಟೆಂಟ್ ಆಕೈತಿ. ಆ ನಂತರ ಮ್ಯಾಥ್ಸ್ ಇದು ಎಲ್ಲಕ್ಕೂ ಇಂಪಾರ್ಟೆಂಟ್ ಇರ್ತದೆ. 25 ಕ್ವಶನ್ ಇದ್ರಾಗೂ ಇರ್ತಾವ. ಅದ್ರೊಳಗ ಮ್ಯಾಥ್ಸ್ ಏನ ಸಿಲೆಬಸ್ ಐತೆ ಅನ್ನೋದು ನೋಡೋದಾದ್ರ ಫಸ್ಟ್ನೇಕ ನಂಬರ್ ಸಿಸ್ಟಮ್ ಮ್ಯಾಗ 3ರಿಂದ 5 ಕ್ವಶನ್. ಸಿಂಪ್ಲಿಫಿಕೇಶನ್ ಮ್ಯಾಗ 2ರಿಂದ 3 ಕ್ವಶನ್. ಅಲ್ಜಿಬ್ರಾ ಒಳಗ 2ರಿಂದ 3 ಕ್ವಶನ್. ಆಬಕ ಟೈಮ್ ಅಂಡ್ ವರ್ಕ್ ಒಳಗ 1ರಿಂದ 2 ಕ್ವಶನ್. ಆವಾಗ ಪ್ರಾಫಿಟ್ ಅಂಡ್ ಲಾಸ್ 2ರಿಂದ 3 ಕ್ವಶನ್ ಫಿಕ್ಸ್. ಆವಾಗ ಪಾರ್ಟ್ನರ್ಶಿಪ್ 1 ರೇಷಿಯೋ 1ರಿಂದ 2 ಕ್ವಶನ್. ಜಿಯೋಮೆಟ್ರಿ 2ರಿಂದ 3 ಕ್ವಶನ್ ಸಿಗ್ತಾವು. ಎವರೇಜ್ 1ರಿಂದ 2 ಕ್ವಶನ್. ಸ್ಪೀಡ್ ಡಿಸ್ಟೆನ್ಸ್ ಏನ್ ಇರ್ತಿಲ್ಲ ಅದ್ರೊಳಗ 1ರಿಂದ 3 ಕ್ವಶನ್ ಮಟ್ಟ ಕಾಣಕ್ ಸಿಗ್ತಾವು. ಮಾಬಕ ಟ್ರಿಗ್ನೋಮೆಟ್ರಿ ನಮ್ ತಲಿ ಕೆಡ್ಸೋದ ಟ್ರಿಗ್ನೋಮೆಟ್ರಿ ಅದ್ರೊಳಗ 2ರಿಂದ 2 ಕ್ವಶನ್ ಬಾಳ ಏನಿಲ್ಲ. ಅದ್ರ ಬಗ್ಗೆ 2 ಕ್ವಶನ್ ಕಾಣಕ್ ಸಿಗ್ತಾವು. ಆವಾಗ ಹೈಟ್ ಮತ್ತು ಡಿಸ್ಟೆನ್ಸ್ 1 ಕ್ವಶನ್. ಆವಾಗ ಸ್ಟಾಟಿಸ್ಟಿಕ್ಸ್ ಒಳಗ 1 ಕ್ವಶನ್. ಆವಾಗ ಲೀನಿಯರ್ ಅಂಡ್ ಕ್ವಾಡ್ರಾಟಿಕ್ ಇಕ್ವೇಶನ್ ಒಳಗ 1ರಿಂದ 2 ಕ್ವಶನ್. ಏಜ್ ಒಳಗ 2 ಕ್ವಶನ್. ಪರ್ಸೆಂಟೇಜ್ ಮ್ಯಾಗ 2 ಕ್ವಶನ್ ಸಿಗ್ತಾವು. ಆವಾಗ ಕೋಆರ್ಡಿನೇಟ್ ಜಿಯೋಮೆಟ್ರಿ ಒಳಗ 1 ಕ್ವಶನ್ ಸಿಗ್ತೈತಿ. ಈ ರೀತಿಯಾಗಿ 25 ಕ್ವಶನ್ ಇದ್ರಾಗೂ ಇರ್ತಾವು. ಗ್ರೂಪ್ ಡಿ ಮ್ಯಾಥ್ಸ್ ಇದು ಏನೈತಿಲ್ಲ ಇದು ಟೋಟಲ್ ಆಯ್ತು. ನಂಬರ್ ಆಫ್ ಕ್ವಶನ್ 100 ಕ್ವಶನ್ ಇರ್ತಾವು. ಈ ರೀತಿಯಾಗಿ ಟೋಟಲ್ ಎಲ್ಲ ನೋಡಿರ್ಬಹುದು. ಇದ್ರ ರೀಸನಿಂಗ್ ಬಹಳ ಇಂಪಾರ್ಟೆಂಟ್ ಆಗೈತಿ. ಆ ನಂತರ ಸೈನ್ಸ್ ಕೂಡ ಇಂಪಾರ್ಟೆಂಟ್ ಆಗೈತಿ. 25 ಕ್ವಶನ್ ಅದ್ರಾಗಿಂದ ಬರ್ತಾವು. 30 ಕ್ವಶನ್ ಇದ್ರಾಗ ಅಂದ್ರ ಟೋಟಲ್ 50 ಕ್ವಶನ್ ಇಲ್ಲೇ ಕವರ್ ಆಕಾವು. ಇವನ್ನೆರಡು ಪ್ರಿಪೇರ್ ಪರ್ದೇಶ ಆದ್ರೆ ಅಂದ್ರ ನೋಡ್ರಿ ಚಲೋ ಐತಿ. ಗ್ರೂಪ್ ಡಿ ಏನ್ ವೇಕೆನ್ಸಿ ಔಟ್ ಆಗೈತಿಲ್ಲ ಇದಕ್ಕೆ ಇದಾಗಬೇಕಂದ್ರ ಇಷ್ಟೆಲ್ಲ ಮಾಡ್ಕೊಳ್ಬೇಕಾಗತಿ. ಅದ್ರೊಳಗ ನಾವು 50 ಕ್ವಶನ್ ಕವರ್ ಮಾಡ್ಕೊಡ್ತಾವ. ಅಂದ್ರ ಜಿಕೆ ಮತ್ತು GS 10 ಮತ್ತ ರೀಸನಿಂಗ್ ಇವು ನಮ್ಮ ಚಾನಲ್ ಹೋಗಿ ಇರ್ತಾವು. ಅವನ್ನ ಅದ್ರ ಬಗ್ಗೆ 50 ಕ್ವಶನ್ ಏನೈತಿಲ್ಲ ಅವನ್ನ ನಾವು ಮಾಡಿಕೊಡ್ತೇವೆ. ಇನ್ನು 50 ಕ್ವಶನ್ ನಿಮ್ಗೆ ಪ್ರಿಪೇರ್ ಬೇರೆದವ್ರು ಮಾಡ್ರಿ. ಅಥವಾ ನಾವು ಅದ್ರ ಬಗ್ಗೆ ಹೇಳ್ತೇವೆ. ಅಂದ್ರ ಏನೇನ್ ಬರ್ಬೋದು ಅಂತ ಹೇಳ್ತೇವೆ. ಆದ್ರೆ ಕ್ಲಾಸ್ ಮಾಡಕ್ ಆಗೋದಿಲ್ಲ. ಬಟ್ ಹಿಸ್ಟ್ರಿ ಏನಿದೆ ಜಿಕೆ ಮತ್ತು GS ಕ್ವಶನ್ಗಳ ಮತ್ತ ರೀಸನಿಂಗ್ ಇವು ಅಷ್ಟು ನಮ್ಮ ಚಾನಲ್ ಹೋಗ ಕವರ್ ಆಗ್ತಾವು. 50 ಕ್ವಶನ್ ಮಾತ್ರ ಫಿಕ್ಸ್ ನಮ್ಮ ಚಾನಲ್ ಅಂದ್ರೆ ನಿಮ್ಗೆ ಕವರ್ ಮಾಡಿ ಕೊಡ್ತಾವೆ. ಮತ್ತೆ ಇದೇ ತರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳ ಮತ್ತೆ ಮುಂದೆ ಯಾವ್ದಾರ ಜಾಬ್ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊರಿ. ಮುಂದೆ ವಿಡಿಯೋ ಸಿಗ್ತಾನೋ ಅಲ್ಲಿವರೆಗೂ ಬಾಯ್.